ಎರಡನೇ ತರಗತಿಗೆ ಬ್ರಿಡ್ಜ್ ಕೋರ್ಸನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಕನ್ನಡ ವರ್ಣಮಾಲೆ ಆ ಇಂದ ಲಾವರೆಗೂ. ಯಾಕೆಂದರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಕಲಿಸಿರ್ತೀವಿ, ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿರ್ತೀವಿ ಅದನ್ನು ರೀಕ್ಯಾಪ್ ಮಾಡ್ತಾ ನಾವು ಬ್ರಿಡ್ಜ್ ಕೋರ್ಸನ್ನು ತೆಗಿಬೇಕಾಗುತ್ತೆ. ಇಲ್ಲಿ ವರ್ಣಮಾಲೆ ಆ ಇಂದ ಲಾವರೆಗೂ ಬರೆದಿದೆ. ವರ್ಣಮಾಲೆ ಆದಮೇಲೆ ಒತ್ತಕ್ಷರಗಳು. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಒತ್ತಕ್ಷರಗಳಲ್ಲಿ ಯಾವ ರೀತಿಯಾಗಿ ತಲೆಕಟ್ಟು ರಹಿತ ಒತ್ತಕ್ಷರಗಳು, ತಲೆಕಟ್ಟಿನ ಒತ್ತಕ್ಷರಗಳು ಯಾವುವು, ಭಿನ್ನ ರೀತಿಯ ಒತ್ತಕ್ಷರಗಳು ಯಾವ್ಯಾವು ಒತ್ತಕ್ಷರಗಳನ್ನು ಕೊಡಬೇಕಾಗುತ್ತೆ. ಅದಾದ ನಂತರ ಕನ್ನಡ ವರ್ಣಮಾಲೆಯಲ್ಲಿ ಸರಳ ಪದಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದೀನಿ. ಅದಾದಮೇಲೆ 2 ಲೆಟರ್ ವರ್ಡ್ಸ್ 2 ಅಕ್ಷರ ಪದಗಳನ್ನು ಇಲ್ಲಿ ಬರೆದಿದೆ ನೋಡಿ. ರಸ, ಮರ, ನಳ, ವನ, ನಗ, ಫಲ, ಬನ, ರಥ, ಸರ, ಖಗ, ಘಟ, ಮಠ, ತಡ, ಮನ, ತನ. ಹಾಗೆಯೇ ಅನ್ನ. ಈ ಒಂದು ಒತ್ತಕ್ಷರಗಳ ಆಕ್ಟಿವಿಟಿಯಲ್ಲಿ ಅನ್ನ, ತನ್ನ, ನನ್ನ, ರನ್ನ, ನಾವತ್ತುಣ್ಣಾಗೆ ಬಣ್ಣ, ಅಣ್ಣ, ಸಣ್ಣ, ಕಣ್ಣ ಅಥವಾ ರಣ್ಣ, ಹೀಗೆ ನಾವು ಒತ್ತಕ್ಷರ ಪದಗಳನ್ನು ಇಲ್ಲಿ ಕೊಡಬೇಕಾಗುತ್ತೆ ಆಕ್ಟಿವಿಟಿ ಮುಖಾಂತರ. ಮತ್ತು ಇಲ್ಲಿ ಒತ್ತಕ್ಷರಗಳನ್ನು 2 ಸಲ ಬರೆಸೋದ್ರಿಂದ ಅವ್ರಿಗೆ ಒಂದು ಅಭ್ಯಾಸ ಆಗುತ್ತೆ, ಜೊತೆಗೆ ರೀಕ್ಯಾಪ್ ಕೂಡ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಒಂದಷ್ಟು ಸರಳ ಪದಗಳನ್ನು ಬರೆಸಿದೆ ಇಲ್ಲಿ. ರಥ, ಹಾಗೆಯೇ ಖಗ, ಮನ, ತಪ, ವನ, ಮಗ, ನರ, ನಳ, ಮರ, ಜಪ. ಅದಾದಮೇಲೆ 3 ಲೆಟರ್ ವರ್ಡ್ಸ್ 3 ಅಕ್ಷರ ಪದಗಳು. ಕಮಲ, ಗಗನ, ನಮನ, ನಯನ, ಸರಳ, ಗಮನ, ಚಮಕ, ತಬಲ, ಭವನ, ಕನಕ. ಅದೇ ಅಕ್ಷರಗಳನ್ನೇ ಇಲ್ಲಿ ಮತ್ತೆ 2 ಸಲ ಬರೆಸಿರುವಂತಹದ್ದು. ಅದಾದಮೇಲೆ ಗುಣಿತಾಕ್ಷರ ಪದಗಳು ಯಾವ ರೀತಿಯಾಗಿ ನಾವು ವ್ಯಂಜನಗಳ ಜೊತೆ ಸ್ವರಗಳು ಸೇರಿದಾಗ ಗುಣಿತಾಕ್ಷರ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ಬೇಕಾಗುತ್ತೆ. ಕ ಅ ಕ, ಕ ಅ ಕ, ಕ ಇ ಕಿ, ಕ ಇ ಕಿ, ಕ ಉ ಕು, ಕ ಉ ಕು, ಕ ರು ಕೃ, ಕ ಎ, ಕ ಐ ಕೈ, ಕ ಓ ಕು, ಕ ಓ ಕು, ಕ ಔ ಕೌ, ಕ ಅಂ ಕಂ, ಕ 2 ಕ. ಅದಾದಮೇಲೆ ಡೈರೆಕ್ಟ್ ಕಾಗುಣಿತಕ್ಕೆ ಕ ಕ, ಕಿ ಕಿ, ಕು ಕು, ಕು ಕೃ, ಕೆ ಕೈ, ಕು ಕು ಕೌ, ಕಂ ಕಹ. ಕಾಗುಣಿತವನ್ನು ಡೈರೆಕ್ಟಾಗಿ ಬರೆಸಿದ್ದೀನಿ ಇಲ್ಲಿ. ನೆಕ್ಸ್ಟು ಡಿಕ್ಟೇಷನ್ ವರ್ಡ್ಸನ್ನು ಕೊಡ್ತೀವಿ, ಯಾಕೆಂದರೆ ನಮಗೆ ಡಿಕ್ಟೇಷನ್ ವರ್ಡ್ಸ್ ಕೂಡ ಕೊಡಬೇಕಾಗುತ್ತೆ. ನೆಕ್ಸ್ಟು ಪಾಠ 1 ರೈತ ಮತ್ತು ಹದ್ದು. ಹೊಸ ಪದಗಳು ಊರು, ಹದ್ದು, ರೈತ, ಬಲೆ, ನಾಣ್ಯ. ಅದಾದಮೇಲೆ ಪದಗಳ ಅರ್ಥ ಕೂಡ ಮಕ್ಕಳಿಗೆ ಇದ್ದರೆ ಬರೆಸೋಕ್ಕೆ ಹೇಳಬೇಕು. ಪ್ರಶ್ನೆಗಳು. ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ಉತ್ತರ ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ನೆಕ್ಸ್ಟ್ 2ನೇ ಪ್ರಶ್ನೆ, ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು? ಹದ್ದು ಬಲೆಯಲ್ಲಿ ಸಿಕ್ಕಿಕೊಂಡಿತ್ತು. ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು? ಉತ್ತರ ಹದ್ದನ್ನು ಬಲೆಯಿಂದ ಬಿಡಿಸಿದವರು ರೈತ. ನೆಕ್ಸ್ಟು ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು? ಉತ್ತರ ರೈತನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿ ಇತ್ತು. ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು? ರೈತ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ನೆಕ್ಸ್ಟು ಕನ್ನಡ ಅಂಕಿಗಳು 1 ರಿಂದ 10. ಇಲ್ಲಿ ನಾವು ಇಂಗ್ಲಿಷ್ ನಂಬರ್ಸನ್ನು ಕೊಟ್ಟಿದೆ. ಅದಾದಮೇಲೆ ಕನ್ನಡ ಅಂಕಿಗಳ ನೇಮನ್ನು ಕೂಡ ಕೊಟ್ಟಿದೆ ನೋಡಿ. 1 1 2 2 3 3 4 4 5 5 6 6 7 7 8 8 9 9 10 10. ಅದಾದಮೇಲೆ ರಿವಿಷನ್. ಇಲ್ಲಿ ಮತ್ತೆ ಕನ್ನಡ ವರ್ಣಮಾಲೆ ಆ ಇಂದ ಲಾವರೆಗೂ ಒತ್ತಕ್ಷರ ರಿವಿಷನಲ್ಲಿ ನೋಡ್ತಾ ಇದ್ವಿ. ನೆಕ್ಸ್ಟು ರಿವಿಷನಲ್ಲಿ ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು? ಹದ್ದನ್ನು ಬಲೆಯಿಂದ ಬಿಡಿಸಿದವರು ರೈತ. ಅದಾದ ನಂತರ ಕನ್ನಡ ಅಂಕಿಗಳು 1 ರಿಂದ 10. ಮತ್ತೆ ರಿವಿಷನಲ್ಲಿ 1 ರಿಂದ 50ರವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಅಂಕಿಗಳನ್ನು ಇಲ್ಲಿ ಬರೆಸಿದೆ. ಕ್ಲಾಸ್ ಆಕ್ಟಿವಿಟಿ ಕರ್ನಾಟಕದ ಬಾವುಟ ಹಾಗೆ ನವಿಲಿಗೆ ಬಿಡಿಸಿ ಚಿತ್ರವನ್ನು ಮಾಡಿದ್ದಾರೆ. ಚಿತ್ರಕ್ಕೆ ಬಣ್ಣವನ್ನು ತುಂಬಬೇಕು. ಅದಾದ ನಂತರ ಬ್ರಿಡ್ಜ್ ಕೋರ್ಸಲ್ಲಿ ಪಾಠ 2 ಊರಿಗೊಬ್ಬ ರಾಜನಂತೆ. ರಾಜನ ಚಿತ್ರ ಬಿಡಿಸಿದೆ. ಅದಾದಮೇಲೆ ಪದ್ಯದ 2 ಪ್ಯಾರವನ್ನು ಬರೀಬೇಕಾಗುತ್ತೆ.
ಕಾಗುಣಿತ ಅಭ್ಯಾಸ ಜೊತೆಗೇನೆ ಹೋಗಬೇಕು. ಈಗ ಗೆಳೆತನ ಪಾಠ. ಹೊಸ ಪದಗಳು: ಗೆಳೆತನ, ಕುದುರೆ, ಒಂಟೆ, ಆನೆ, ಸ್ಪರ್ಧೆ, ಬೇವಿನ ಮರ, ಸ್ನೇಹಿತ. ನೆಕ್ಸ್ಟು ತೀರ್ಪು, ಅರಿವು, ತೀರ್ಮಾನ, ಪೈಪೋಟಿ. ಪದಗಳ ಅರ್ಥ: ಗೆಳೆತನ, ಸ್ನೇಹಿತ; ಜಂಬ, ಗರ್ವ; ತೀರ್ಮಾನ, ತೀರ್ಪು; ಸ್ಪರ್ಧೆ, ಪೈಪೋಟಿ; ಒಪ್ಪಂದ, ಸಮ್ಮತಿ ಅಥವಾ ಒಮ್ಮತ; ಅರಿವು, ತಿಳುವಳಿಕೆ; ಆಲೋಚನೆ, ಆಲೋಚಿಸುವುದು. ಒಂದು ವಾಕ್ಯದ ಪ್ರಶ್ನೆಗಳು: ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಉತ್ತರ: ಒಂಟೆ ಮತ್ತು ಕುದುರೆ ಒಳ್ಳೆಯ ಗೆಳೆಯರಾಗಿದ್ದರು. ಪ್ರಶ್ನೆ 2: ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದರು? ಉತ್ತರ: ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು. ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು? ಉತ್ತರ: ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿತು. ಆನೆಯು ಎರಡನೆಯ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು? ಉತ್ತರ: ಆನೆಯು ಎರಡನೆಯ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಇನ್ನು ಮಕ್ಕಳಿಗೆ ಕ್ರಿಯೇಟಿವ್ ರೈಟಿಂಗ್ ಅನ್ನು ಕೊಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಇಂಡಿಯನ್ ಫ್ಲಾಗ್ ಅನ್ನು ಡ್ರಾ ಮಾಡಿ, ಭಾರತದ ಬಾವುಟವನ್ನು ಡ್ರಾ ಮಾಡಿ, ಚಿತ್ರಕ್ಕೆ ಬಣ್ಣ ತುಂಬಿ ಅದರ ಬಗ್ಗೆ 3 ಅಥವಾ 4 ವಾಕ್ಯ ಬರೀಬೇಕು. ಇದು ನಮ್ಮ ಬಾವುಟ. ನಮ್ಮ ಬಾವುಟವು 3 ಬಣ್ಣಗಳಿಂದ ಕೂಡಿದೆ. ಬಾವುಟವು ಕೇಸರಿ, ಬಿಳಿ, ಹಸಿರು ಬಣ್ಣಗಳನ್ನು ಹೊಂದಿದೆ. ನಾನು ಭಾರತೀಯ. ನೆಕ್ಸ್ಟ್ ಪಾಠ 4 ಕೆಂಪೇಗೌಡ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಮ್ಮ ರಾಜ್ಯದ ರಾಜಧಾನಿ ಯಾವುದು? ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು? ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಲಹಂಕ. ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿದರು? ಕೆಂಪೇಗೌಡರ ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಕಾಡಿನಲ್ಲಿ ನಗರವನ್ನು ಕಟ್ಟಬೇಕು ಎಂಬ ಆಜ್ಞೆಯಂತೆ ಬೆಂಗಳೂರನ್ನು ಕಟ್ಟಿದರು. 4 ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರು ಎಂದು ಏಕೆ ಹೆಸರಿಟ್ಟರು? ಉತ್ತರ: ತನ್ನ ತಾಯಿ ಊರು ಬೆಂಗಳೂರು, ಆದ್ದರಿಂದ ಕೆಂಪೇಗೌಡರು ತಾನು ಕಟ್ಟಿಸಿದ ನಗರಕ್ಕೆ ಬೆಂಗಳೂರು ಎಂದು ಹೆಸರಿಟ್ಟರು. ನೆಕ್ಸ್ಟು 5ನೇ ಪ್ರಶ್ನೆ. ಅಚ್ಯುತರಾಯರು ಕೆಂಪೇಗೌಡರಿಗೆ 10 ಊರುಗಳನ್ನು ದಾನ ಕೊಡಲು ಕಾರಣವೇನು? ಉತ್ತರ: ಅಚ್ಯುತರಾಯರು ಕೆಂಪೇಗೌಡರಿಗೆ 10 ಊರುಗಳನ್ನು ದಾನ ಕೊಡಲು ಕಾರಣ ಆತನ ದೈವಭಕ್ತಿ, ಪ್ರಜಾಪ್ರೇಮ, ಬುದ್ಧಿವಂತಿಕೆ. ಪಾಠ 5 ಹಳ್ಳಿಯ ದಾರಿಯ ಬದಿಯಲ್ಲಿ. ಇಲ್ಲಿ ಮಾವಿನ ಮರದ ಚಿತ್ರವನ್ನು ಬಿಡಿಸಿದೆ. ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು? ಉತ್ತರ: ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. 2 ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದವು? ಉತ್ತರ: ಮಾವಿನ ಮರದಲ್ಲಿ ಹಕ್ಕಿಗಳು ಗೂಡನ್ನು ಕಟ್ಟಿದ್ದವು. ಅಕ್ಕಿಯ ಮರಿಗಳು ಏನೆಂದು ಹಾಡಿದವು? ಅಕ್ಕಿಯ ಮರಿಗಳು ಚಿಲಿಪಿಲಿ ಎಂದು ಹಾಡಿದವು. ಪಾಠ 6 ಸಂತೆ. ಹೊಸ ಪದಗಳು: ಶನಿವಾರ, ಮಧ್ಯಾಹ್ನ, ನಾಲ್ವರು, ತಮ್ಮೂರು, ಮೈದಾನ, ಸದ್ದು. ಗದ್ದಲ, ಅಂಗಡಿ, ಈರುಳ್ಳಿ, ತೊಂಡೆಕಾಯಿ. ಪದಗಳ ಅರ್ಥ: ಖುಷಿ, ಹಿಗ್ಗು, ಹರ್ಷ; ಪದಾರ್ಥ, ವಸ್ತು, ರಾಶಿ; ಗುಂಪು, ಗುಪ್ಪೆ, ಸಮೂಹ; ರಿಪೇರಿ, ಸರಿಪಡಿಸುವುದು; ಸಲಕರಣೆ, ಉಪಕರಣ; ದಿನಸಿ, ಧಾನ್ಯ ಅಥವಾ ದವಸ; ಬದಿ ಅಂದರೆ ಪಕ್ಕ ಅಥವಾ ಮಗ್ಗಲು. ನೆಕ್ಸ್ಟು ಪ್ರಶ್ನೆಗಳು: ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಗೆಳೆಯರೆಲ್ಲ ಕೂಡಿ ಸಂತೆಗೆ ಹೋದರು. ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು? ಸಂತೆಯಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದರು. ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಸಂತೆಯಲ್ಲಿ ಹಗಲು ವೇಷ, ಹಾಡು, ಆಟಗಳಂತಹ ಮನೋರಂಜನೆಯ ಆಟಗಳು ನಡೆಯುತ್ತಿದ್ದವು. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಗಳನ್ನು ಕಸದ ತೊಟ್ಟಿಗೆ ಹಾಕಿದರು.